The Richard Anthony, the script which I'm writing also deals with the concept of perspectives, mind, how the mind works, everything. So it didn't just prepare me for Saptasagaradachelu side B to act. It also prepared me to write Richard Anthony, because I understand the idea of mind even in more detail. I understand why ಅಚ್ಯುತಣ್ಣ's ಕ್ಯಾರೆಕ್ಟರ್ ಬಾಲು ಹಿ ಸೀಸ್ ಕ್ರೋ. ಆವಾಗ ಬರಿಬೇಕಾದ್ರೆ ಒಂದು ಫ್ಯಾಂಟಸಿ, 5 ಎಲಿಮೆಂಟ್ಸ್, ಇದು ಸ್ಪಿರಿಟ್, ಸೊ ಹಿಂಗೆಲ್ಲ. ಸೊ ದಟ್ ವಾಸ್ ಐಡಿಯಾ. ಬಟ್ ರೈಟ್ ನೌ ಐ ನೋ ಹೌ ಅ ಪರ್ಸನ್ ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ಅ ಕ್ರೋ ವಿಚ್ ಇಸ್ ನಾಟ್ ದೇರ್, ಆರ್ ಪ್ರಾಬಬಿಲಿಟಿ ಇಸ್ ದೇರ್, ಯು ಡೋಂಟ್ ನೋ. ಪರ್ಸ್ಪೆಕ್ಟಿವ್, ಹೌದು. ಆ್ಯಂಡ್ ಐ ಆಮ್ ಡೀಲಿಂಗ್ ವಿತ್ ದಟ್ ಈವನ್ ಮೋರ್ ಇಂಟೆನ್ಸ್ಲಿ ಇನ್ ರಿಚರ್ಡ್ ಆಂಥೋನಿ. ನಾಟ್ ಫಾರ್, ಅಂದ್ರೆ overall the idea is about the perspective is going 100 times bigger than ಉಳಿದವರು ಕಣ್ಣಂತೆ ವಾಸ್. ಆ ಟೈಮಲ್ಲಿ ನನಗೆ ಎಷ್ಟು ಅರ್ಥ ಆಗ್ತಿತ್ತು ಮೈಂಡ್ ಬಗ್ಗೆ, ಎಷ್ಟು ಪರ್ಸ್ಪೆಕ್ಟಿವ್ಸ್ ಬಗ್ಗೆ ಅಷ್ಟಿತ್ತು. ಬಟ್ ಈ ಟೈಮಲ್ಲಿ ನನಗೆ ಸ್ಪೆಷಲಿ ಆಫ್ಟರ್ ದಿಸ್ ಜರ್ನಿ ಇಟ್ಸ್ ಸಮಥಿಂಗ್ ಇನ್ನೂ ಕ್ಲಾರಿಟಿ. ಹೌದು. ಈಗ ನಿಮ್ಮ ಜೀವನದಲ್ಲಿ 5 ಕನ್ನಡ ಚಿತ್ರಗಳು ಯಾವುದಾದ್ರೂ ಇಂಪ್ಯಾಕ್ಟ್ ನಿಮಗೆ ಮಾಡಿದೆ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ರೈಟಿಂಗಿಗೆ, ಆಸ್ ಅ ಡೈರೆಕ್ಟರ್, ಆಸ್ ಅನ್ ಆಕ್ಟರ್ ಅನ್ನೋದಾದ್ರೆ ಯಾವುದು? ಅಂದ್ರೆ ನನಗೆ ಒಂದು ಅಣ್ಣವ್ರದ್ದೆಲ್ಲ ಪೌರಾಣಿಕ ಸಿನಿಮಾಗಳೆಲ್ಲ ಒಂದು ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡಿದೆ. ನಾಟ್ ಆಸ್ ಅ ರೈಟರ್ ಅಲ್ಲ ಅಂತಂತಲ್ಲ, ಜಸ್ಟ್ ಬೈ, ಅಂದ್ರೆ ಐ ಥಿಂಕ್ ಈ ಪುರಾಣಗಳಲ್ಲಿರುವಂತ ಕಥೆಗಳಿದೆಯಲ್ಲ, ನನ್ಗೆ ಅದು ಗೊತ್ತಾಯ್ತು ಆ ಸಿನಿಮಾಗಳನ್ನ ನೋಡಿದಾಗ. ಪುರಾಣಗಳಲ್ಲಿ ಯಾವ ಕಥೆ ಹೇಳೋದು ನನ್ಗೆ ಗೊತ್ತು. ಯಾಕೆ ಗೊತ್ತು ಅಂತಂದ್ರೆ ನಾವು ಅದನ್ನ ಸಿನಿಮಾದಲ್ಲಿ ನೋಡಿದೀನಿ. ಅದರ ನಂತರ ಅದರ ಬಗ್ಗೆ ಓದಿರ್ಬೋದು, ಬಟ್ ದ ಬೇಸ್ ಈಸ್ ದಟ್ ಆ ಚೈಲ್ಡ್ಹುಡ್ ಅಲ್ಲಿ ನೋಡಿರುವಂತ ಸಿನಿಮಾಗಳು. ಅಂಡ್ ಅದು ಬರೀ ಅದು ನನ್ಗೆ, ಅಂದ್ರೆ ಅದು ಯಾವ ರೀತಿ ಅದು ನನ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನನ್ನ ಜೀವನಕ್ಕೂ ಹೆಲ್ಪ್ ಆಗಿದೆ, ಬಿಕಾಸ್ ಐ ಸಿ ಇಟ್ ಇನ್ ಅ ವೆರಿ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಅಂದ್ರೆ ಅಲ್ಲಿಂದ ಶುರು ಆಗಿ ಅದು ಡೆವಲಪ್ ಆಗಿ ದ ವೇ ಐ ಪರ್ಸೀವ್ ದ ಸ್ಟೋರೀಸ್ ಆಫ್ ದ ಪುರಾಣಸ್, ದಟ್ ಸೊ ಆಸ್ ಅ ಪರ್ಸನಾಲಿಟಿ ಇಟ್ ಸೆಲ್ಫ್ ನನಗೆ ಅದು ತುಂಬಾ ಹೆಲ್ಪ್ ಆಗಿದೆ. ಅಂಡ್ ಬಿಕಾಸ್ ಆಫ್ ದಿಸ್ ಪರ್ಸನಾಲಿಟಿ ಐ ಕ್ಯಾನ್ ರೈಟ್ ವಾಟ್ ಐ ಆಮ್ ಏಬಲ್ ಟು ರೈಟ್. ಸೊ ಬೇಸಿಕ್ಲಿ ನನಗೆ ನನ್ನ ಫಸ್ಟ್ ಕ್ರೆಡಿಟ್ ಯಾವತ್ತೂ ನಾನು ಅದಕ್ಕೆ ಕೊಡ್ತೀನಿ. ಐ ಥಿಂಕ್ ಆಫ್ಟರ್ ದ್ಯಾಟ್ ಶಂಕರ್ ನಾಗ್ ಸರ್ದು ಮಾಲ್ಗುಡಿ ಡೇಸ್ ಪೂರ್ತಿ ಸೀರೀಸ್ ಏನಿದೆಯಲ್ವಾ, ಅದು ನನಗೆ, ನಾನೇನಾದ್ರು ಸಿನಿಮಾ ಬರೆದಾಗ ಒಂದು ಸಿನಿಮಾ ರೂಟೆಡ್ ಆಗಿರಕ್ಕೆ ಯಾವ ಥರದೇ ಸಿನಿಮಾ ಮಾಡಿ ನೀವು, ಬಟ್ ಆ ರೂಟಿಗೆ ಎಷ್ಟು ರೂಟೆಡ್ ಆಗಿರ್ಬೇಕು ಅನ್ನೋದು, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಆಕ್ಚುಲಿ ಮಾಲ್ಗುಡಿ ಡೇಸ್ ಹೇಳ್ಕೊಡ್ತು. ಬಿಕಾಸ್ ದ ವೇ ಐ ಹ್ಯಾವ್ ಎಂಜಾಯ್ಡ್ ದೋಸ್ ಸ್ಟೋರೀಸ್. ಇವತ್ತು ನಾನು if I write a commercial film too, I will still keep few scenes which is very rooted to that place where the story is happening. ಅಂದ್ರೆ ಅಲ್ಲಿಯ ನಾನು ಬರೀ ಹೀರೋಯಿಸಮ್ ತೋರ್ಸಕ್ಕೆ ಅಂತ ನಾನು ಸೀನ್ಸ್ ಬರೆಯಲ್ಲ. ಅವನ್ ಹೀರೋ ಒಂದ್ ಮನೇಲಿದ್ರೆ ಆ ಮನೆ ದೊಡ್ಡ ಮನೆ ಇದ್ರು ಅವ್ನ್ ಪಕ್ಕದ ಮನೆ ಎಷ್ಟಲ್ಲಿ ಒಂದು ಚಿಕ್ಕ ಮನೆ ಇರುತ್ತಲ್ವಾ, ಅವನೊಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಟೀ ಕುಡಿಯೋ ನಡೀತಾನೆ. ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಡಿಸ್ಕಷನ್ ಆಗುತ್ತಲ್ವಾ, ಅದು ನೀವು ಈ ಒಂದು ಸ್ಟೋರಿಗೆ ತಂದಾಗ ಒಂದು ರೂಟೆಡ್ನೆಸ್ ಸಿಗುತ್ತೆ. ದ್ಯಾಟ್ ಐ ಥಿಂಕ್ ನನಗೆ ಮಾಲ್ಗುಡಿ ಡೇಸ್ ಹೇಳ್ಕೊಟ್ಟು. ಬಿಕಾಸ್ ಅಲ್ಲಿ ಅಂದ್ರೆ ಒಂದು ಊರಲ್ಲಿ ಬೇರೆ 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 ತರ ಕ್ಯಾರೆಕ್ಟರ್ಸ್ ಇರ್ತಾರೆ. ಅವರೆಲ್ಲರೂ ಒಂದ್ ಕಡೆ ಮೀಟ್ ಆಗಿ ಡಿಸ್ಕಸ್ ಮಾತಾಡ್ತಾರೆ. ಅವನ ಜೀವನ ಬಗ್ಗೆ ಇವನಿಗೆ ಹೇಳ್ತಾನೆ, ಇವನ್ ಜೀವನ ಬಗ್ಗೆ. ಸೊ ಎಲ್ರ ಜೀವನ ಬಗ್ಗೆ ಎಲ್ರಿಗೂ ಗೊತ್ತು ಅಲ್ಲಿ. ಅವನು ಮತ್ತೆ ಅವ್ರ ಹೆಂಡತಿ ಜಗಳ ಆಯ್ತು ನಿನ್ನ ಇವನಿಗೆ ಗೊತ್ತದು. ಸೊ ಐ ಥಿಂಕ್ ದಟ್ ಈಸ್ ವೆರಿ ಬ್ಯೂಟಿಫುಲ್. ಅಂಡ್ ಅದು ಬಿಟ್ರೆ ನನಗೆ ಅನಂತ್ ನಾಗ್ ಸರ್ದು ದ ಹೋಲ್ ಗಣೇಶ ಸೀರೀಸ್ ಅಂಡ್ ಹಿಸ್ ಅದರ್ ಫಿಲ್ಮ್ಸ್ ಆಲ್ಸೋ, ದ ವೇ ಹಿ ಬ್ರಿಂಗ್ಸ್ ಕಾಮಿಡಿ ಇನ್ ದೋಸ್ ಫಿಲ್ಮ್ಸ್. ಅಂದ್ರೆ ಇವತ್ತಿನ ಟೈಮಿಗೂ ನೀವು 70s 80s ಯಾವುದೇ ಸಿನಿಮಾಗಳು ನೋಡಿ, ಇವತ್ತಿನ ಟೈಮ್ ನೋಡಿದಾಗ ಹಳೆ ಸಿನಿಮಾಗೆ ಚೆನ್ನಾಗಿತ್ತು, ಬಟ್ ಇವತ್ತಿನ ಟೈಮಿಗೆ ಅದು ರಿಲೆವೆಂಟ್ ಅಂತ ಅನ್ಸಲ್ಲ. ಬಟ್ ಅನಂತ್ ನಾಗ್ ಸರ್ದು ಇವತ್ತಿನ ಟೈಮಿಗೂ ನಿಮ್ಗೆ ರಿಲೆವೆಂಟ್ ಅಂತ ಅನ್ಸುತ್ತೆ. ಯಾಕೆ ಒಂದು ಅವ್ರ ಆಕ್ಟಿಂಗ್ ಆಬ್ವಿಯಸ್ಲಿ, ಅಂಡ್ ದ ಕಾಮಿಡಿ ಕಾಂಟೆಂಟ್ ಈಸ್ ಲೈಕ್ ದಟ್ ಇಟ್ ಈಸ್ ರಿಲೇಟಬಲ್. ಸೊ ನನಗೆ ವೆನ್ ಐ ರೈಟ್ ಎನಿಥಿಂಗ್ ವಿಚ್ ಇಸ್ ಕಾಮಿಡಿ ತರ ಏನಾದ್ರು ಬರಿಬೇಕು ಅಂತ ಅನ್ಸಿದ್ರು, ಐ ವಿಲ್ ನೆವರ್
ಅಂದ್ರೆ ನಮ್ಗೆ 10 ವರ್ಷದ ನಂತರ ಯಾರಾದ್ರೂ ನೋಡಿದ್ರೆ ಇದನ್ನ ನೋಡಿ ನಗ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಂಡೆ ಸುಮ್ಮನೆ ಸಿಚುವೇಶನ್ ಕಾಮಿಡಿ ತರ ಬರೆಯಲ್ಲ. ಆಮೇಲೆ ಶಂಕರ್ ನಾಗ್ ಸರ್ ಮಾಡಿದಂತ ಸಿನಿಮಾಗಳು ದ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಹಿ ಮೇಡ್ ದೆನ್. ಅಂದ್ರೆ ಅವ್ರು ಸಿನಿಮಾಗಳು ಹಿಟ್ಟಾದ್ರು ಅಂದ್ರೆ ಅನಂತ್ ನಾಗ್ ಸರ್ ಹೇಳ್ತಾ ಇರ್ತಾರೆ, ಇವತ್ತು ಎಷ್ಟೇ ಅಪ್ರಿಸಿಯೇಷನ್ ಸಿಗ್ಬೋದು, ಆ ಟೈಮಲ್ಲಿ ನಾವು ಹಣ ಮಾಡಿಲ್ಲ ಆ ಸಿನಿಮಾಗಳಿಂದ ಅಂತ. ಹೌದು. ಬಟ್ ಇವತ್ತು ಆಪರ್ಚುನಿಟಿ ಆ ತರ ಅಲ್ಲ. ಇವತ್ತು ನಾವು ವಿ ಆರ್ ಇನ್ ಅ ಬೆಟರ್ ಸ್ಟೇಟ್ ಬಿಕಾಸ್ ನಮಗೆ ಆವಾಗ ಸ್ಯಾಟಲೈಟ್ ರೈಟ್ಸ್ ಬಹಳ ಕಡಿಮೆ ಸಿಗ್ತಾ ಇತ್ತು, ಬರೀ ದೂರದರ್ಶನ ಇಂದ ಬರ್ತಾ ಇತ್ತು. ಇವಾಗ ಒಂದು ಇಷ್ಟು ಸ್ಯಾಟಲೈಟ್ ಚಾನಲ್ಸ್ ಇದೆ, ಒಂದು OTT ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಟುಡೇ ವಿ ಕ್ಯಾನ್ ಮೇಕ್ ಅ ಪ್ರಾಪರ್ ಬಿಸ್ನೆಸ್ ಔಟ್ ಆಫ್ ಸಿನಿಮಾ. ಸೊ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಟುಡೇ. ಸೊ ಇವತ್ತು ಶಂಕರ್ ನಾಗ್ ಸರ್ ಇದ್ದಿದ್ರೆ ಯಾವ ತರ ಸಿನಿಮಾಗಳೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು. ಬಿಕಾಸ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಟೆಲ್ ಅ ಸ್ಟೋರಿ. ಬಿಕಾಸ್ ಮಾರ್ಕೆಟ್ ಅಂದ್ರೆ ಬಿಸ್ನೆಸ್ ಅಂತೂ ಡೆಫಿನೆಟ್ಲಿ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ವಾ. ಸೊ ನಮ್ಗ ಏನೋ ಅಡ್ವಾಂಟೇಜ್ ಇದೆ ವಿಚ್ ಶಂಕರ್ ನಾಗ್ ಸರ್ ಡಿಂಟ್ ಹ್ಯಾವ್ ಪಾಪ ಆ ಟೈಮಲ್ಲಿ. ಯಟ್ ಇನ್ 11 years he made around 40 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ, ಒಂದು 15 ಸಿನಿಮಾ ಡೈರೆಕ್ಷನ್ ಮಾಡಿ, 35 ಎಪಿಸೋಡ್ಸ್ ಆಫ್ ಮಾಲ್ಗುಡಿ ಡೇಸ್ ನ ಡೈರೆಕ್ಟ್ ಮಾಡಿ. ಹೆಂಗ್ ಸಾಧ್ಯ ಒಬ್ಬ ಮನುಷ್ಯನಿಂದ? ಅಂದ್ರೆ ನನಗಂತೂ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ಅದೇ ಅವ್ರು ಹೇಳ್ತಾರಲ್ಲ, ಮಲ್ಕೊಂಡ್ ಕನ್ಸ್ ಕಾಣ್ಬೇಡಿ, ಆ ಕನ್ಸ್ಗಳನ್ನ ನನ್ಸ್ ಮಾಡ್ಕೊಂಡು. ಹೌದು. ಅಂದ್ರೆ ಅವರು ಬೆಟ್ಟ ಹತ್ಬೇಕು ಅಂತಂದ್ರೆ ವೆಯ್ಟ್ ಮಾಡ್ತಿರ್ಲಿಲ್ಲ ಅಂತ, ಯಾರು ಅದನ್ನ ಕ್ಯಾಮ್ರಾ ಎತ್ಕೊಂಡು ಹೋಗ್ತಾರೆ ಅಂತ. ಇವ್ರು ಕ್ಯಾಮ್ರಾ ಎತ್ಕೊಂಡು ಇವ್ರು ಹತ್ತದ್ಮೇಲೆ ಎಲ್ಲರೂ ಹತ್ಲೇಬೇಕಲ್ಲ, ದೇ ಕಾಂಟ್ ಕಂಪ್ಲೇಂಟ್. ಅಂಡ್ ಒಂದ್ ಸಿನಿಮಾ ಶೂಟಿಂಗ್ ನಡೀತಾ ಇದ್ರೆ ಅವ್ರದ್ದು ಏನೋ ಮಾರುತಿ ವ್ಯಾನ್ ಇತ್ತಂತೆ, ಅಲ್ಲೊಂದು ಟೈಪ್ ರೈಟರ್ ಇತ್ತಂತೆ. ಶೂಟಿಂಗ್ ಮಧ್ಯದಲ್ಲಿ ಬ್ರೇಕ್, ಮಧ್ಯ ಊಟ ಎಲ್ಲ ಬ್ರೇಕ್ ಇರುತ್ತಲ್ವಾ, ಇವ್ರಿಗೆ ಬೋರ್ ಆಗ್ತಿದೆ ಅಂತ ಹೇಳಿ ಕುತ್ಕೊಂಡು ಟೈಪ್ ಮಾಡೋದು. ಸೊ ಆಗ್ಲೇ ಅಂಡರ್ ವಾಟರ್ ಸಿನಿಮಾಟೋಗ್ರಫಿ ಕೂಡ ಮಾಡಿದಂತ. ಸೊ ನನಗೆ ಐ ಥಿಂಕ್ ನೀವು ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾ ಇನ್ಸ್ಪೈರ್ ಮಾಡ್ತು ಅಂತ ಹೇಳೋದ್ ಬದಲು ನನಗೆ ಯಾರ್ಯಾರ್ದು ಅಂದ್ರೆ ಪೀಪಲ್ ದ ವೇ ದೇ ವರ್ಕ್ ದಟ್ ಇನ್ಸ್ಪೈರ್ಸ್ ಮಿ ಮೋರ್. ಕರೆಕ್ಟ್. ಓಕೆ.